ಮಾಡದ ಬಿಜೆಪಿ ಸರ್ಕಾರಕ್ಕೆ ಸಿಲಿಂಡರ್ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರ ಧಿಕ್ಕಾರ. ಸರಿಯಾಗಿ ಸಪ್ಲೈ ಮಾಡತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ. ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು LPG ಗ್ಯಾಸು ಎಷ್ಟು ನೀಡಿದೆ, ಎಷ್ಟು ಕೊರತೆ ಆಗಿದೆ, ದೇಶದಲ್ಲಿ ಎಷ್ಟು ತೊಂದರೆ ಉಂಟಾಗಿದೆ ಅನ್ನೋದು ಎಲ್ಲರಿಗೂ ತಿಳಿದಕ್ಕಂಥ ವಿಷಯ ಏನು ಪ್ರತಿಭಟನೆ ಅಂದರೆ ನಮ್ಮದು ಈಗ ಭಾರತ ದೇಶದಲ್ಲಿ ಸ್ಟಾಕ್ ಭಾಳ ಕಮ್ಮಿ ಇದೆ. ಇಡೀ ರಾಜ್ಯಕ್ಕೆ ಬರೀ 22 ದಿನಕ್ಕೆ ಸ್ಟಾಕ್ ಇರೋಂಥ ಭಾರತ ದೇಶದ ಕೆಪಾಸಿಟಿ. ಇದು ಯೋಚನೆ ಮಾಡಲಾರ್ತಕ್ಕಂಥ ಸರ್ಕಾರ. ಇವತ್ತು ನಮ್ಮ ತಿಳಿದ ಮಟ್ಟಿಗೆ 10 ದಿನದ್ದಾಯ್ತೋ 12 ದಿನದ್ದಾಯ್ತೋ ಗೊತ್ತಿಲ್ಲ. ಆ ಕಾರಣದಿಂದ ನಮಗೆ ಇವತ್ತು ಆ ಒಂದು ವಾರದಿಂದ ನಮಗೆ ಕೈ ಇಡತಕ್ಕಂಥ ಆಗಿರತ ಕಾರಣದಿಂದ ನಮಗೆ ಗ್ಯಾಸ್ ಬರ್ತಾ ಇಲ್ಲ. ಇವತ್ತು ನಮ್ಮ ವಿಶ್ವಗುರು ಅಂತಕ್ಕಂಥ ಏನು ಪ್ರಧಾನಮಂತ್ರಿ ಇದ್ದಾರೆ, ಭಾಳ ಬುದ್ಧಿವಂತರು, ನನಗೆ ಎಲ್ಲರೂ ಫ್ರೆಂಡು, USA ಫ್ರೆಂಡು, ಎಲ್ಲರೂ ಫ್ರೆಂಡ್ ಅಂತಕ್ಕಂಥ ಇದ್ದು ಇವತ್ತು ಅವರಿಗೆ ಆಯಿಲ್ ಟ್ಯಾಂಕರ್ಗಳು ಬರ್ತಾ ಇಲ್ಲ. ಇವತ್ತು ನಮ್ಮದು 24ರಿಂದ ಒಂದು 38 ಶಿಪ್ಗಳು, ಹಡಗುಗಳು ಅಲ್ಲಿ ಹೊಮ್ರಾಜ್ ಅಂತ ಗಲ್ಫ್ನಲ್ಲಿ ಸಿಕ್ಕೊಂಡಿದ್ದಾವೆ. ಈಗ ಅವರು ದೋಸ್ತಂದರೆ ಇವತ್ತು ಹಡಗುಗಳು ಇವತ್ತು ಭಾರತ ದೇಶಕ್ಕೆ ಬರಬೇಕು. ಯಾವ ಕಾರಣದಿಂದ ಬರ್ತಾ ಇಲ್ಲ ಅನ್ನೋದು ನಮ್ಮದೊಂದು ಪ್ರಶ್ನೆ. ಇವತ್ತು ಪ್ಯಾನಿಕ್ ಬುಕ್ಕಿಂಗ್ ಅಂತಂತ ಒಂದು ಕೊರತೆ, ಎಲ್ಲರೂ ಹೆದರಿ ಡಬಲ್ ಬುಕ್ಕಿಂಗ್ಗಳು ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ನಲ್ಲಿ ತೊಗೊತಾ ಇದ್ದಾರೆ. ಯಾಕೆ? ಎದಕ್ಕಂದರೆ ಡೈರೆಕ್ಷನ್ ಕೊಡ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್. ಇಷ್ಟು ಕೊಡ್ತೀವಿ, ಇಷ್ಟು ಕೊಡಲ್ಲ ಅಂತಂತ ಕೂಡ ಒಂದು ಡೈರೆಕ್ಷನ್ ಕೊಡ್ತಾ ಇಲ್ಲ. ನಮ್ಮ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ಸು ಮತ್ತು ಇಡೀ ಅಪೋಸಿಷನ್ ಲೀಡರ್ಸು ಕೇಳ್ತಾ ಇದ್ದಾರೆ, ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ಏನು ವಾಸ್ತವಾಂಶ ಇದೆ ಅನ್ನೋದು ಹೇಳಿ ಅಂದರೂ ಕೂಡ ಅದು ಕೂಡ ಹೇಳ್ತಾ ಇಲ್ಲ. ಒಂದು ಎಮರ್ಜೆನ್ಸಿ ಒಂದು ಆ್ಯಕ್ಷನ್ ಮಾಡಿ ಅದು ಕೂಡ ಆ್ಯಕ್ಟ್ ಮಾಡಿ ಹೇಳ್ತಾ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೇ ದಿನ ಆ್ಯಕ್ಷನ್ ಕೊಟ್ಟು ನಮಗೆ ಇಡೀ ದೇಶಕ್ಕೆ ಒಂದು ಹೆದರಿಕೆ ತರೋಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ದೇಶದವರು ಸಮಾಧಾನ ಮಾಡಬೇಕು ಹೊರತು ಭಯಪಡಿಸ್ತಕ್ಕಂಥ ಕತೆ ಅಲ್ಲ. ಈಗಾಗಲೂ ಇದು ಹೋಟ್ಲರ್ಸ್ ಆಗಲಿ, ಇಂಡಸ್ಟ್ರಿಗಳಾಗಲಿ, ಭಾಳ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟು ಬೆಂಗಳೂರಿನಾಗ ಇರ್ತಕ್ಕಂಥ ಫೌಂಡ್ರಿಗಳು, ಬೆಳಗಾಂನಾಗ ಇರ್ತಕ್ಕಂಥ ಫೌಂಡ್ರಿಗಳಿಗೆ ಭಾಳ ತೊಂದರೆ ಆಗಿದೆ. ಸ್ಟೀಲ್ ಇಂಡಸ್ಟ್ರಿಗಳಿಗೆ ಭಾಳ ತೊಂದರೆ ಆಗಿದೆ. ಗ್ಯಾಸ್ ಇಲ್ದಂಗೆ ಯಾವುದೋ ಒಂದು ಹೀಟಿಂದ ಮಾಡ್ತಕ್ಕಂಥ ಆಗ್ತಾನೇ ಇಲ್ಲ. ದೇಶದಲ್ಲಿ ಬರೀ ಹೋಟೆಲ್ಗಳಿಗಾಗಲೇ 60% ಮುಚ್ಚಿದ್ದಾವೆ, ಇಂಡಸ್ಟ್ರಿಗಳಾಗಲೇ 20% ಮೇಲೆ ಮುಚ್ಚಿದ್ದಾವೆ. ಇನ್ನು ಮುಂದೆ ಏನು ಮುಚ್ತಾವೆ ಅನ್ನೋದು ಗೊತ್ತಿಲ್ಲ. ಈಗ ಮೋದಿಜಿ ಅವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಏನೇನು ಬರ್ತಾ ಇದೆ ಎಲ್ಲ ಗ್ಯಾಸ್ ಕನ್ವರ್ಷನ್ ಆಗಿದೆ ಅಂತಂತ ಮಾಡಕ್ಕೆ ಹೇಳ್ಬಿಟ್ಟಿದ್ದಾರೆ. ಈ ಕೊರತೆಯಿಂದ ನಾಳೆ ಇನ್ನೊಂದು 10-15 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ಬರಲ್ಲ. ಅದ್ರ ಬಗ್ಗೆ ಕೂಡ ಸೃಷ್ಟಿ ಕೊಡ್ತಾ ಇಲ್ಲ. ಈಗ ಇವರು ಮಾಡ್ತಕ್ಕಂಥ ಏನು ವಿಷಯ ಅಂದರೆ, ಪ್ರಧಾನಮಂತ್ರಿ ಅದು ಏನು ಯೋಜನೆ ಮಾಡಿದ್ದಾರೆ, ಉಜ್ವಲ ಯೋಜನೆಯನ್ನು ಮುಚ್ಚಲಿಕ್ಕೆ, ಎಲ್ಲ ಜನರಿಗೆ ಫ್ರೀಗೆ ಕೊಡಲಿಕ್ಕೆ ಈ ಗ್ಯಾಸ್ ಎಲ್ಲ ಯೋಜನೆಗೆ ಹೋಗ್ತಾ ಇದೆ. ಬಡವರಿಗೆ ಕೊಡಬಾರ್ದಂತ ನಾವು ಹೇಳ್ತಾ ಇಲ್ಲ. ಆ ಒಂದು ಯೋಜನೆ ಸಲುವಾಗಿ ಕಮರ್ಷಿಯಲ್ ಗ್ಯಾಸ್ ಸೆಂಟರ್ಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ, ಜನರು ಹೋಗ್ತಾ ಇದ್ದಾರೆ. ಇದು ನೋವಾಗ್ತಾ ಇದೆ. ಇಡೀ ದೇಶದಲ್ಲಿ ಜನರು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಯಾಕೆಂತಂದರೆ ಗ್ಯಾಸು ಸಿಗುತ್ತೋ ಇಲ್ಲ ಅಂತಕ್ಕಂಥ ಒಂದು ಭೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಯಾಕೆ? ಇದಕ್ಕೆಲ್ಲ ಕಾರಣ ಏನಂತಂದರೆ, ನಮ್ಮ ದೇಶದ ವಿಶ್ವಗುರು ಪ್ರಧಾನಮಂತ್ರಿಗಳು ಮೋದಿಜಿಯವರು ಕಳೆದ 11 ವರ್ಷದಿಂದ ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಕೇವಲ 22 ದಿನಕ್ಕೆ ಮಾತ್ರ ಸ್ಟಾಕ್ ಇಡೋಂಥ ಒಂದು ವ್ಯವಸ್ಥೆ ಇರಬೇಕಾದ್ರೆ ಅವ್ರು ಇಡೀ ದೇಶ ನನ್ನ ಏನೋ ಬದಲಾವಣೆ ಮಾಡಿಬಿಡ್ತೀನಿ, ಅಚ್ಚ ದಿನ ತರ್ತೀನಿ ಅಂತೇಳಿ ಘೋಷಣೆ ಮಾಡ್ತಾ ಬಂದರು. ಕಾಲದನ್ನು ತರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ. ಈ 22 ದಿನಕ್ಕಾಗಂಥದ್ದು ಅದನ್ನೊಂದು 50 ದಿನಕ್ಕೆ 60 ದಿನಕ್ಕೆ ಜಾಸ್ತಿ ಮಾಡ್ಬೋದಾಗಿತ್ತಲ್ಲ. ಸ್ಟಾಕ್ ಅಂದರೆ ಸ್ಟಾಕ್ ಮಾಡಲಿಕ್ಕೆ ಜಾಸ್ತಿ ಅವರು ಎಫರ್ಟ್ ಮಾಡಿಬಿಟ್ಟು ಮಾಡ್ಬೋದಾಗಿತ್ತು. ಒಂದು ಫೇಲರ್ ಆಗಿದ್ದಾರೆ. ಅದ್ರ ಜೊತೆಗೆ ಇವತ್ತು ಒಂದು ಅರುಮಾನ್ ಅಂತೇಳಿ ಒಂದು ಜಲಸಂಧಿ ಏನಿದೆ, ಆ ಜಲಸಂಧಿ ಮುಖಾಂತರನೇ ಎಲ್ಲ ಹಡಗುಗಳು ಬರಬೇಕು. ಆದರೆ ಇವತ್ತಲ್ಲಿ ಲಾರಿಗಳು ಟೈಪ್ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಯಾವಾಗ ಜಲಪಿರಿಂಗಿಯಿಂದ ಹೊಡಿತಾರೋ ಅಂತಕ್ಕಂಥ ಭಯದಿಂದ ಇದ್ದಾರೆ.
ಆ ಕಡೆ ಟ್ರಂಪ್ ಅವ್ರು ಹೇಳ್ತಾರೆ ನೀವೆಲ್ಲ ಹೋಗಿ ಪರವಾಗಿಲ್ಲ ನಾನು ನೋಡ್ಕೊಂತೀನಿ ಅಂತೇಳಿ. ಆದರೆ ಮೋದಿ ಅವರು ನಮಗೇನು ಇರಾನ್ ಜೊತೆ ಒಂದು ಒಳ್ಳೆ ಸಂಬಂಧ ಇತ್ತು ಹಿಂದೆ, ಆ ಸಂಬಂಧನ ಇವತ್ತು ಕಡ್ಕೊಂಡಿದ್ದಾರೆ. ಯಾಕಂದರೆ ಟ್ರಂಪ್ ಅವರಿಗೆ ಯಾವಾಗ ಇವರು ಸಪೋರ್ಟ್ ಮಾಡಿದ್ರು ಆಟೋಮೆಟಿಕ್ಲಿ ನಾವು ಇರಾನ್ ಜೊತೆ ಒಂದು ಏನು ಸಂಬಂಧ ನಾವು ಕಳ್ಕೊಂಡಿದ್ವಿ. ಯಾಕಂದರೆ ಇರಾನ್ ಅವರು ನಮಗೆ ಒಂದು ಫೋರ್ಟನ್ನೇ ಅಲ್ಲಿ ಒಂದು ಬಂದರನ್ನ ನಮಗೆ ಕೊಟ್ಟಿದ್ರು ಈ ಭಾರತಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ನೀವು ಎಲ್ಲ ದೇಶದ ಜೊತೆ ಪ್ರೀತಿ ಮಾಡ್ಬೇಕು. ನೀವು ಯಾವತ್ತು ಇಸ್ರೇಲಿಗೆ ಹೋಗಿ ಬಂದ್ರಿ ಮರದಿಂದನೇ ಯುದ್ಧ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ತಮ್ಮ ಉತ್ತರ ಏನಿದೆ? ಅದು ಎಲ್ಲಿ ನೀವು ಪಾರ್ಲಿಮೆಂಟಲ್ಲಿ ಹೇಳ್ತಿಲ್ಲ, ಹೊರಗಡೆ ಹೇಳ್ತಿಲ್ಲ, ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ನಿಮಗೆ ನಾಚಿಕೆ ಆಗಬೇಕು. ಅದಕ್ಕೆ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಸರೆಂಡರ್ ಆಗಿದ್ದಾರೆ. ಇದು ಈ ದೇಶದ ಜನತೆಗೆ ಗೊತ್ತಾಗಬೇಕಾಗಿದೆ. ಅವರು ಸರೆಂಡರ್ ಆಗಿದ್ದಾರೆ. ಈ ಪ್ರಪಂಚದಲ್ಲಿ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ನಮ್ಮ ಮೋದಿ ಸಾಹೇಬ್ರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.